ದೇವರ ನೈವೇದ್ಯಕ್ಕೆ ಇವತ್ತು ನಾಗರ ಪಂಚಮಿ ಮತ್ತೆ ಮಂಗಳಗೌರಿ ರಥ ಇರೋದ್ರಿಂದ ರಥ ಅಂದ್ರೆ ರಥ ಥರ ಮಾಡಲ್ಲ, ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇ. ಅದಕ್ಕೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಇದು ಮಿನಿ ಬ್ಲಾಗಲ್ಲೂ ಇಟ್ಟಿದ್ದೀನಿ, ಇರಲಿ ಅಂತೇಳಿ. ಅದು ಸ್ವಲ್ಪ ಅರ್ಜೆಂಟಾಗಿ ಇಟ್ಟಿದ್ದೀನಿ ದೊಡ್ಡದಾಗಿ. ಇದು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಇವತ್ತು. ಸಿಹಿ ಪೊಂಗಲ್ ಮತ್ತು ಕೊಬ್ಬರಿಯನ್ನ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನೂ ನೆನೆಸಿದ್ದೀನಿ, ವಡೆ ಮಾಡೋಣ ಅಂತ. ಇದು ನೆನೀತಿರಲಿ, ಲಾಸ್ಟಲ್ಲಿ ಮಾಡ್ತೀನಿ, ಇವಾಗ ಫ್ರೀ ಇಲ್ಲ. ಅದಕ್ಕೆ ಇವಾಗ ಸಿಹಿ ಪೊಂಗಲ್ಲು ಮತ್ತು ಕೊಬ್ಬರಿಯನ್ನ ಮಾಡ್ಕೊಳ್ಳೋಣ ಅಂತ. ಇದು ಅನ್ನಕ್ಕೆ ಇಟ್ಟಿದ್ದೀನಿ, ಇದು ಸಿಹಿ ಪೊಂಗಲ್ಗೆ ಇಟ್ಟಿದ್ದೀನಿ. ಇದು ಆದಷ್ಟು ಬೇಗ ಮಾಡ್ಕೊಂಡು ಇನ್ನೂ ದೇವ್ರ ಮನೆಗೆ ಬೇರೆ ಹೋಗಬೇಕು. ಹೆಸರುಬೇಳೆ ಹಾಕ್ತಾಯಿದ್ದೀನಿ ಪೊಂಗಲ್ಗೆ. 1 ಗ್ಲಾಸ್ ಅಕ್ಕಿ, 1.5 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಔಷಧಕ್ಕೆ ಬೇಯ್ತಾ ಇರಲಿ. ಬೇಯೋಷ್ಟೊಳಗಡೆ ನಾನು ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊತೀನಿ. ಅಕ್ಕಿ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಬೆಂದಿದೆ ನೋಡ್ರಿ, ಇಷ್ಟು ಮಾತ್ರ ಬೆಂದರೆ ಸಾಕು. ಈಗ ಅಕ್ಕಿ 1 ಲೋಟ ಇಟ್ಕೊಂಡಿದ್ದೀನಿ, ಚಿಕ್ಕ ಲೋಟನಲ್ಲಿ 1 ಲೋಟ ಇಟ್ಕೊಂಡಿದ್ದೀನಿ. ಇದು ಬೇಯ್ತಾ ಇರಲಿ. ಇದಕ್ಕಿನ್ನೂ ಹಾಲು ಹಾಕ್ತೀನಿ. ಈಗಲೇ ಹಾಲಲ್ಲೇ ಬೇಯಿಸ್ಕೊತೀನಿ. ದೇವಿಗೆ ಹಾಲಲ್ಲಿ ಮಾಡಿರೋದು ಏನೇ ನೈವೇದ್ಯ ಆಗಿರಲಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಹಾಲಲ್ಲೇ ಬೇಯಿಸ್ಕೊತೀನಿ. ಇದು ಒಣಕೊಬ್ಬರಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಏನಂದರೆ ದೇವಸ್ಥಾನದಲ್ಲಿ ನಿಮ್ಗೆ ಏನು ಸಿಗುತ್ತೆ ಪ್ರಸಾದ, ಅದೇ ಸೇಮ್ ಪ್ರಸಾದ ಅಷ್ಟೇ ಟೇಸ್ಟ್ ಬರುತ್ತೆ. ದೇವಸ್ಥಾನದಲ್ಲಿ ಬಂದಷ್ಟೇ ಬರುತ್ತೆ ಪ್ರಸಾದ ಟೇಸ್ಟ್. ನನಗೆ ತುಂಬ ಇಷ್ಟ ಸಿಹಿ ಪೊಂಗಲ್ ಅಂದರೆ, ತುಂಬ ಇಷ್ಟ. ಹಾಲು ಹಾಕ್ಕೊಳ್ತೀನಿ. ಈಗ ತಾನೇ ತಂದೆ ಡೈರಿ, ನನ್ನ ಮನೇಲಿ ಕಾದು ಹೋಗಿಲ್ಲ, ಅವ್ರು ಮಲ್ಕೊಂಡಿದ್ದಾರೆ ನಾನು. ಅದಕ್ಕೆ ಸರಿ ಆಗಲ್ಲ ಅಂದ್ಬಿಟ್ಟು ರೇಡಿಯೋ ಆಫ್ ಮಾಡಿಬಿಟ್ಟು ಹೋಗಿದ್ದೆ. ಬೇಯ್ತಾ ಇರಲಿ ಅಂದ್ಬಿಟ್ಟು ಬರೀ ಹಾಲೆ. ಹೆಸರುಬೇಳೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ, ಯಾಕಂದರೆ ಹಾಲಲ್ಲಿ ಬೇಯಿಸ್ಲಿಕ್ಕೆ ಹೋಗಲ್ಲ. ಅದು ಹೆಸರುಬೇಳೆ ಬೆಂದಮೇಲೆ ಬರೀ ಹಾಲೇ ಹಾಕ್ಕೊಳ್ತೀನಿ ನಾನು. ಬರೀ ಪೊಂಗಲ್ಗೆ ಅಂತ ತಂದಿದ್ದೀನಿ, ಇನ್ನು ನಾಗರಕಲ್ಲಿಗೆ ತರಬೇಕು. ಯಾವಾಗ ತರ್ತಾರೆ ನೋಡಿ. 4ಕ್ಕೆ ಬೇರೆ ಹೋಗಬೇಕು, ಪೂಜೆ ಮಾಡಬೇಕು. ಇನ್ನೂ ಎದ್ದಿಲ್ಲ ನಮ್ಮ ಮನೆಯಲ್ಲಿ. ಬೇಯ್ತಾ ಇರಲಿ. ಅನ್ನ ಆಯಿತು, ಇಲ್ಲ ಅನ್ನ ಆಯಿತು. ಇನ್ನೇನಿದೆ, ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಇದಕ್ಕೆ ಕೆಲಸ. ಪೊಂಗಲ್ಗೆ ಈ ಕಡೆ ಇಟ್ಟಿದ್ದೀನಿ. ಈಗ ಕೊಬ್ಬರಿ ಎಣ್ಣೆ ಮಾಡೋಣ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ ಬಾಣಲಿ. ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಸಾಸಿವೆ, ಇದು ಸೀಟಪಟ್ಟ ಅನ್ಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ಕಡಲೆಬೇಳೆ ಒಂದು ಸ್ವಲ್ಪ, ಉದ್ದಿನಬೇಳೆ ಒಂದು ಸ್ವಲ್ಪ, ಕಡಲೆಬೀಜ ಒಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಬೇಕು. ಇದಕ್ಕೆ ಗೋಡಂಬಿ ಹಾಕೋದು ಚೆನ್ನಾಗಿರುತ್ತೆ. ನನ್ನ ಹತ್ರ ಗೋಡಂಬಿ ಇಲ್ಲ, ಅದರಿಂದ ಇಷ್ಟೇ ಹಾಕೊಂಡು ಮಾಡ್ಕೊಳ್ತೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ನನ್ನ ಹತ್ರ ಅದು ಇಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ಹುರ್ಕೊಂಡು. ಕಡಲೆಬೀಜ ತೆಗೆದ್ಬಿಡ್ತೀನಿ, ಯಾಕಂದರೆ ಅದು ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರೋದು ಅನ್ನಕ್ಕೆ. ಅದು ಮಾತ್ರ ತಗೊಂಡ್ಬಿಡ್ತೀನಿ. ತೆಗೆದ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಇದಕ್ಕೇನು ತುಂಬ ಮೆಟೀರಿಯಲ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಹೋಗ್ಬಿಡುತ್ತೆ. ಬ್ಯಾಚುಲರ್ಗಳು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ತೊಗೊಂಡಿದ್ದೀನಿ. ಈರುಳ್ಳಿನೂ ಒಣಕೊಬ್ಬರಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಫ್ರೈ ಆಗಲಿ.
ಮತ್ತೆ ಕರಿಬೇವು ಹಸಿದಿಲ್ಲ, ಸ್ವಲ್ಪ ಒಣಗಿದ್ದಿತ್ತು, ಅದನ್ನ ಹಾಕ್ಕೊತಾ ಇದೀನಿ. ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ರೈಸ್ ತಿನ್ನಲಿಕ್ಕೆ. ಇದು ಕೊಬ್ಬರಿ ಅನ್ನಲ್ವಾ, ಅದರಿಂದ ಫ್ರೈ ಆಗಿದೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂತೀನಿ ಇಷ್ಟೇ, ಇನ್ನೇನು ಬೇಕಾಗಿಲ್ಲ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ. ಇದಕ್ಕೆ ಕೊಬ್ಬರಿ ಅನ್ನ ಅಂದರೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹೆಚ್ಚೆಚ್ಚುವಾಗಿ ಹಾಕೋಬೇಕು. ಇದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಬೇಕು. ನಾನು ಹಾಕ್ಕೋತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು, ಅಳಿಸೋಗ್ಬಿಡುತ್ತೆ ಇಲ್ಲಾಂದ್ರೆ ಕೊಬ್ಬರಿಯನ್ನ. ಇದರಲ್ಲಿ ಎಣ್ಣೆನ ನಾವು ಎಷ್ಟೊತ್ತು ಹುರ್ಕೊಂತೀವಿ ಅಂದರೆ ಒಂದು 5 ನಿಮಿಷ ಆದರೂ ಹುರ್ಕೋಬೇಕು. ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಖಾರ ಸಾಕಾಗೋದು. ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ಇಷ್ಟ. ಇನ್ನು ಅನ್ನ ಬೆರೆಸ್ಕೊಳ್ಳೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಆಯಿತು. ಅನ್ನ ಬೆರೆಸೋದು ತೋರಿಸ್ತೀನಿ. ಇಷ್ಟೇ ನಾನು ಮಾಡೋದು, ಸಿಂಪಲಾಗಿ ಮಾಡ್ತೀನಿ. ಕೊಬ್ಬರಿಯನ್ನು ಮಾಡ್ಕೊಂಡಿರೋದು ಟೇಸ್ಟ್ ಅದೇ ಬರುತ್ತೆ ನಿಮಗೂ ದೇವಸ್ಥಾನಕ್ಕೆ ಬಂದಂಗೆ. ಆದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಒಂದು 5 ನಿಮಿಷ ಉರಿಲಿ. ಬೆಲ್ಲ ಮತ್ತು ಕಾಯಿ ತುರಿ. ಆಯ್ತು ಪೊಂಗಲ್ಲು. ಅದಕ್ಕೆ ಬಂದರೆ ಸಾಕು. ಆರ್ತಾ ಇನ್ನೂ ಗಟ್ಟಿ ಬಂದ್ಬಿಡುತ್ತೆ, ಅದಕ್ಕೆ ಸಾಕು. ನಾನು ಇದು ಮಾಡ್ಕೊತಾನೆ ದೇವ್ರ ಮನೆಯೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎರಡು ಒಂದೊಂದೇ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಅದಕ್ಕೆ ವಿಡಿಯೋ ಇಟ್ಬಿಟ್ಟು ಹೋದೆ. ಸರಿ, ಇದು ನಿಲ್ಲಿಸ್ಕೊಂಡು ಈಗ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಹಾರಿದ್ರೆ ಗಟ್ಟಿ ಬಂದ್ಬಿಡುತ್ತೆ. ಏನಿಲ್ಲ, ಬಾದಾಮಿ ನನಗೆ ಸ್ವಲ್ಪ ದ್ರಾಕ್ಷಿ ಬರಲ್ಲ. ಏಲಕ್ಕಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಕಾಣ್ತಾ ಇದೆಯಾ? ಏಲಕ್ಕಿ ಸ್ವಲ್ಪ. ಈಗ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಬಾದಾಮಿನ ಜಜ್ಜಿಕೊಂಡಿದ್ದೀನಿ. ನಾನೇನು ಕಟ್ ಮಾಡ್ಕೊಳ್ಳಿಲ್ಲ, ಏನು ತುಕ್ಕು ಹಚ್ಕೊಂಡು ಕುತ್ಕೊಳಲ್ಲ. ಎಷ್ಟೆಷ್ಟು ಬೇಗ ಆದರೆ ಅಷ್ಟೆಷ್ಟು ಬೇಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಾದಾಮಿ ಜಜ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ. ನೈವೇದ್ಯ ಅನ್ನ ರೆಡಿ ಆಯಿತು ಎರಡೂ. ಕೊಬ್ಬರಿ ಅನ್ನ ಮತ್ತು ಇದು ಸಿಹಿ ಪೊಂಗಲ್ಲು ಆಲ್ರೆಡಿ ಮಿನಿ ಬ್ಲಾಗಲ್ಲಿ ಇಟ್ಟಿದ್ದೀನಿ. ಅದು ಬಾಯ್ಕೊಂಡಕ್ಕೆ ಹೋಗಿದ್ರಲ್ಲ ಆಗ ಮಾಡ್ಕೊಂಡಿದ್ದಿತ್ತದು, ಅವಸರದಲ್ಲಿ ಇಟ್ಟಿರೋದು. ಇಲ್ಲಿ ನೀಟಾಗಿ ತೋರಿಸೋಣ ಅಂತಂತೇಳಿ ನಾನು ಈಗ ಮಾಡ್ತಾ ಇರೋದು ವಿಡಿಯೋ ಚಿಕ್ಕದಾಗಿ. ಅದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೆ, ಅದರಿಂದ ಇದು ಹಾಕ್ಕೊಂತಿದ್ದಂಗೆ ಬಾದಾಮಿ ಹಾಕ್ಕೊಂಡ್ವಿ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಬಿಟ್ರೆ ಆಯಿತು, ಇನ್ನೇನಿಲ್ಲ. ಅದಿಷ್ಟು ಕೆಲಸ ಮುಗೀತು. ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ಉತ್ತಿಗೆ ಹೋಗ್ಬಿಟ್ಟು ಬರೋಣ ಅನ್ಕೊತಾ ಇದ್ದೀನಿ. ಉತ್ತಿಗೆ ಹೋಗಿ ಆಡಕ್ಕೆ ಹೋಗ್ಬರೋಣ, ನೋಡೋಣ. ಈಗ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನನಗೆ ಗಣೇಶನ ಹಬ್ಬಕ್ಕೆ ಮತ್ತು ನಮ್ಮದು ಹೆಣ್ಮಕ್ಳದ್ದು ಇರುತ್ತಲ್ವ, ಅದು ಇರ್ಬೋದೇನೋ ಗೊತ್ತಿಲ್ಲ. ಸರಿ, ಅದಾದರೂ ಆಗೋದ್ರೂ ಇವಾಗೆ ಹೋಗಿ ಹಾಕ್ಕೊಂಬಂದ್ಬಿಡೋಣ ಅಂತ. ಇವತ್ತು ನಾಗರ ಪಂಚಮಿ ಬೇರೆ ಅಲ್ವಾ, ಅದರಿಂದ ಅದು ಒಂದು ಇದು ಒಂದು ಎರಡೂ ಅದಕ್ಕೆ ಪೂಜೆ ಮಾಡ್ಕೊಬರೋಣ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗೇ ಹೋಯ್ತು, ಇನ್ನು ಮನೇಲಿ ಪೂಜೆ ಬೇರೆ ಆಗಿಲ್ಲ. ನೆನೆ ತೆಂಗಿನಕಾಯಿ ಎಲೆ ಇದ್ದಿದ್ರೆ ಬೆಳಗ್ಗೆ ಜೋಡಿಸ್ಕೊಂಡ್ಬಿಡ್ತಾ ಇದ್ದೆ. ಬೆಳಗ್ಗೆ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ, ಬೆಳಗ್ಗೆನೇ ಇತ್ತು. ಅದೇ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮ ಮನೇಲಿ ಈಗ ಎದ್ದು ಸ್ನಾನ ಮಾಡಿಕೊಂಡು ಈಗ ಹೊರಟಿದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಇನ್ನು ಬರೋದಕ್ಕೆ ಅದೆಷ್ಟು ಟೈಮ್ ತೊಗೊತಾರೋ ಗೊತ್ತಿಲ್ಲ. ಅಷ್ಟೊತ್ತಿಗೆ
ಬೃಂದಾವನದ ಹತ್ರ ಸಂಜೆ ಮೇಲೆ ಬೃಂದಾವನ ಮುಟ್ಬಾರ್ದು ಅಂತಾರಲ್ಲ 6 ಗಂಟೆಗೆ, ಅದಕ್ಕೆ ಅದು ಬೃಂದಾವನದ ಹತ್ರ ಏನೂ ಪ್ರಿಪೇರ್ ಮಾಡಲಿಲ್ಲ. ಸಾರಿಸಿ ರಂಗೋಲಿ ಮಾತ್ರ ಹಾಕಿದ್ದೀನಿ. ಈಗ ಅದನ್ನು ಮಾಡ್ಕೊಂಡ್ಬಿಡ್ತೀನಿ ಹೋಗಿ ಅಷ್ಟೇ. ಇನ್ನು ಇವಾಗ ಇನ್ನೇನಿಲ್ಲ, ಅದು ಮಾಡಿಕೊಂಡ್ರೆ ಮುಗೀತು ನಂದು. ಇದು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಕೊತಾ ಇದ್ದೀನಿ ಬಾದಾಮಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂತೂ ನನಗೆ ತುಂಬ ಇಷ್ಟ ಪೊಂಗಲ್. ನಮ್ಮ ಮನೇಲಿ ಮಾಡೋ ಪೊಂಗಲ್ ಅಂದರೆ ಇದಕ್ಕಿನ್ನೂ ಒಣ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇಷ್ಟ ಆಲ್ರೆಡಿ ಹೂವು ಎಲ್ಲ ಇಟ್ಟಿದ್ದೀನಿ. ಕಳಶ ಮಾತ್ರ ಜೋಡಿಸ್ಕೋಬೇಕು. ಆಲ್ರೆಡಿ ಇದಕ್ಕೆ 4 ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏಲಕ್ಕಿ, ಪಚ್ಚಕರ್ಪೂರ, ಸ್ವಲ್ಪ ಅರಿಶಿನ ಕುಂಕುಮ ಕಳಶಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ದೀಪಾವಳಿಗೆಲ್ಲ ಬತ್ತಿ ಹಾಕ್ಬಿಟ್ಟು ಇದು ಮುಗಿಯುತ್ತೆ. ಕಳಶ ಇಟ್ಟು ಕೆಲಸ ಪೂಜೆ ಮಾಡೋದೆ. ಅಷ್ಟೊಳಗಡೆ ಬೃಂದಾವನದ ಹತ್ರ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಈ ಥರ ರಂಗೋಲಿ ಹಾಕಿದ್ದೀನಿ. ಬೃಂದಾವನದ ಹತ್ರ ರೆಡಿ ಮಾಡಿದ್ದೀನಿ. ಕಳಶ ಇಡಬೇಕು, ನಾನು ಪೂಜೆ ಮಾಡಬೇಕಷ್ಟೆ. ಬಾಗ್ಲ ಹತ್ರ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹಾಲಲ್ಲಿ ಇಟ್ಟಿದ್ನಲ್ವಾ, ನನ್ನ ಮಗ ಬೇಡ ಈಚೆ ಇಡಮ್ಮ ಅಂತಂದ, ಅದಕ್ಕೆ ಇದನ್ನ ಇಟ್ಟಿದ್ದೀನಿ. ಇನ್ನೂ ಹೂವು ಹಾಕಲಿಲ್ಲ. ಈ ಥರ ಎಲ್ಲ ರಂಗೋಲಿ ಬಿಟ್ಟಿದ್ದೀನಿ. ಎಲ್ಲರೂ ಬೆಳಗ್ಗೆನೇ ರೆಡಿ ಮಾಡಿದೆ ಎಲ್ಲನೂ. ಇಲ್ಲಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಗಂಟೆ ಬಾರಿಸ್ತಿದ್ದಾರೆ. ದೇವ್ರನಾಮ ಹಾಕ್ಕೊಂಡು ಇಲ್ಲಿಂದ ಆಚೆಗೆ ಮಂಗಳಾರತಿ ಎಲ್ಲ ಆಗೋಯ್ತು. ಒಂದು 10 ಗಂಟೆ, 10 ಇಲ್ಲ 9:15, 9:45 ಆಗೋಯ್ತು. ನಾನು ಪೂಜೆ ಮುಗಿಸೋಷ್ಟ್ರೊಳಗಡೆ ಅಷ್ಟು ಲೇಟ್ ಆಗೋಯ್ತು. ಯಾಕಂದರೆ ಕಳಶ ಇರಲಿಲ್ವಲ್ಲ, ಕಳಶ ಇಟ್ಟಿರಲಿಲ್ಲ. ಒಂದು ಲೇಟ್ ಆಗೋಯ್ತು. ಅದರಿಂದ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಆರತಿ ಕೊಟ್ಟು ನಾನು ಆರತಿ ತೊಗೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊತೀನಿ ನಾನು ಈ ಪೂಜೆ ಎಲ್ಲನೂ. ತುಂಬ ಗ್ರ್ಯಾಂಡಾಗೇನು ಮಾಡೋಕ್ಕೋಗಲ್ಲ. ಸಿಂಪಲ್ಲಾಗೆ ಸ್ವಲ್ಪ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸರಿ, ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ದೀನಿ, ನೀವು ನೋಡ್ತಿರ್ಬೋದು. ಇದು ಮುಗಿತಿದ್ದಂಗೆ ನಾನು ಮಂಗಳಾರತಿ ತೊಗೊಂಡು ನಮ್ಮ ಮನೆಯವ್ರಿಗೂ ಮಂಗಳಾರತಿ ಕೊಟ್ಟು, ದೇವ್ರಿಗೆ ಫಸ್ಟ್ ಮಂಗಳಾರತಿ, ಆಮೇಲೆ ನಮಗೆ ಮಂಗಳಾರತಿ ಕೊಟ್ಟು ತೊಗೊಳೋದು. ಮಂಗಳಾರತಿ ತೊಗೊಳ್ರಿ ಅಂದರೆ ಏನೋ ಮಾಡ್ತಿದ್ದಾರೆ ಅವರು, ಅದನ್ನೇ ಹೇಳ್ತಾಯಿದ್ದೆ. ಹುತ್ತತ್ರ ಬಂದ್ರಿ, ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ಹಾಲು ಹಾಕ್ತಿದ್ದಾರೆ. ಹಾಲು ಹಾಕ್ಬಿಟ್ಟು ಹಸಿ ದಾರ ಇರುತ್ತಲ್ಲ, ಅದು ಹಸಿ ದಾರನೂ ಸುತ್ತೋಣ ಅಂತಂತೇಳಿ ನಾನು ಹಾಲು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ. ವಡೆ ಮಾಡೋಣ ಅಂತ ಕಡಲೆಬೇಳೆ ನೆನೆಸಿದ್ದೀನಿ. ರಾತ್ರಿ ನೆನೆಸಿದ್ದೆ ಮಾಡೋಣ ಅಂತ, ಟೈಮ್ ಆಗೋಯ್ತು. ಸರಿ, ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಹಾಕೋಣ ಮಧ್ಯಾಹ್ನಕ್ಕಾದರೂ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ. ಸುಮ್ಮನೆ ಅರ್ಧಂಬರ್ಧ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆ ಏನು ರುಬ್ಕೊಳೋ ಅವಶ್ಯಕತೆ ಇಲ್ಲ. ಉಪ್ಪು ಹಾಕ್ಕೋಬೇಕು ಇದಕ್ಕೆ, ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು. ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಕಡಲೆಬೇಳೆ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ ಇದನ್ನು. ನಮ್ಮನೇಲಿ ಕಾಫಿ ಬೇಕಂತೆ, ಹಾಲಿಟ್ಟಿದ್ದೀನಿ. ಅವ್ರಿಗೆ ಆಗ ಕುಡಿತಾ ಇರಬೇಕು, ಅದು ರೂಢಿ ಆಗ್ಬಿಟ್ಟಿದೆ. ಸರಿ, ಅಲ್ಲಿ ಹಾಲಿಟ್ಟಿದ್ದೀನಿ, ಅಷ್ಟೊತ್ತಿಗೆ ಇದು ರುಬ್ಕೊತೀನಿ ನಾನು. ಕಾಫಿ ರೆಡಿ.
ರೀ ಟಿವಿ ಸೌಂಡ್ ಕಮ್ಮಿ ಇಕ್ರಿ ಫೋನ್ ಸೌಂಡ್ ರೀ. ಕಾಫಿ ಇದು ಈ ಥರ ರುಬ್ಕೋಬೇಕು. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಗೆ ಸೊಪ್ಪಿದೆ, ಸಬ್ಬಗೆ ಸೊಪ್ಪು, ಕರಿಬೇವು ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಒಡಿಸೋಣ. ಈಗ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಹಚ್ಕೊಂಡು ಸಣ್ಣ ಸಣ್ಣಗೆ ಹಾಕ್ಕೊಬೇಕು. ಸಾಕು ಒಂದು ಗಡ್ಡೆ, ನಾನೇನು ತುಂಬ ಮಾಡ್ತಾ ಇಲ್ಲ, ಕಮ್ಮಿ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಡ್ರಿ. ಈರುಳ್ಳಿ, ಕರಿಬೇವು, ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರೇನು ಹಾಕೋದು ಬೇಡ, ಸೋಡಾನು ಬೇಡ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ವಡೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕ ಹತ್ರ ಹೇಳಿಸ್ಕೊಂಡು ಮಾಡ್ತಾ ಇರೋದು. ತಟ್ಟಿ ಬಿಡೋದು ನೋಡಿ, ಕಲಿಸ್ಕೊಂಡು. ನೀರೇನು ಅವಶ್ಯಕತೆ ಇಲ್ಲ ಇದಕ್ಕೆ. ಈರುಳ್ಳಿನಲ್ಲೆಲ್ಲ ನೀರಿರುತ್ತಲ್ಲ, ಕಳೆವೆಲ್ಲ ನೆನೆಸಿದ್ರಲ್ಲ, ಅದರಲ್ಲೇ ಸಾಕಾಗುತ್ತೆ. ಒಂಚೂರು ರುಬ್ಕೋಬೇಕಾಯ್ತೇನೋ, ನಮ್ಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೆಂಗಿದೆಯೋ ಏನೋ ಅನ್ಕೋಬೇಡಿ. ಮೀಡಿಯಮಾಗಿ ಇಟ್ಕೋಬೇಕು ಉರಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಒಳಗಡೆ ಬೇಯಿಲ್ಲ. ಸರಿ ಅಂತ ತಟ್ಟಿ ಬಿಡೋಣ ಅನ್ಕೊತಾ ಇದ್ದೀನಿ. ಫಸ್ಟ್ ಒಂದು ಬಿಟ್ಟು ನೋಡಿದೆ ಹೇಗೆ ಬರುತ್ತೋ ಅಂತ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಎರಡಕ್ಕೆ ಬಂದರೆ ಸಾಕು, ಕಾಣ್ತಾ ಇರ್ಬೋದು. ಹೆಂಗಿದೆಯೋ ಕೇಳೋಣ ನಮ್ಮ ಯಜಮಾನ್ರ ಹತ್ರ. ನೀವೇ ಫಸ್ಟ್ ಟೈಮ್ ಮಾಡಿರೋದು, ಉಪ್ಪು ಖಾರ ಸರಿತಾ ಇಲ್ಲ ಕೇಳೋಣ. ಒಂಚೂರು ನಾನು ಬೇಯಬೇಕಾಗುತ್ತೇನೋ ಅನಿಸುತ್ತೆ. ಕೇಳೋಣ ಬನ್ನಿ ಹೆಂಗಿದೆ ಅಂತ. ಮೇಲೆ ಉಪ್ಪು ಖಾರ ಬಿಸಿ ರೀ. ಬಾಯ್ಲಿಕ್ಕೊಂಬಿಟ್ರು, ಬಾಯಿ ಬೆಂದೋಗಲ್ಲ. ಆಮೇಲೆ ಏನೋ ಟೇಸ್ಟ್ ಸಿಕ್ಕಲ್ಲ. ನೋಡ್ಕೊ, ಏನು ಸಾಲದು? ಉಪ್ಪು ಸಾಲದಾ? ಹಾಂ, ಸರಾಯ್ತಾ? ಓಕೆ, ಡನ್. ಕರೆಂಟ್ ಹೋಗ್ಬಿಟ್ಟಿದೆ. ಸರಿ, ದಿನಸಿ ತರಿಸಿದ್ದೆ ಮನೆಗೆ, ತಿನ್ಕಲಿತ್ತು. ಸರಿ, ಬಿಂದಿ ತೊಗೊಂಡೆ. 40 ರೂಪಾಯಿ ಅಂತೆ. ನಾನು ಹೇಳಿದ್ನಲ್ಲ ವೈಟ್ ಏನು ಎತ್ತಂಗಿಲ್ಲ ಅಂತ. ಒಂದು ಬಿಂಗೆ ತೊಗೊಂಬರೋದು ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಚಿಕ್ಕದೊಂದು ಬಿಂಗೆ ತೊಗೊಂಡೆ. ಈ ಬಿಂಗೆಲಿ ಹಿಡ್ಕೊಂಬಂದು ಅಟ್ಕೊಳ್ಳೋಣ ಅಂತ ಈಗ ಬೆಳಗ್ಗೆ ತೊಗೊಂಡೆ. 45 ರೂಪಾಯಿ. ಚೆನ್ನಾಗಿದೆ ಗಟ್ಟಿಯಾಗಿ ಬಿಂಗೆ. ಸರಿ ಅಂತ ಸ್ವಲ್ಪ ಮನೆಗೆ ದಿನಸಿ ಆಗೋಗಿತ್ತು. ದಿನಸಿ ತರಿಸ್ಕೊಂಡೆ. ಕಡಲೆಪಪ್ಪು, ಕಡಲೆ ಬೀಜ, ಮತ್ತು ಕಡಲೆ ಹಿಟ್ಟು, ಹಪ್ಪಳ, ಉದ್ದಿನಬೇಳೆ, ತೊಗರಿಬೇಳೆ. ಈ ತೊಗರಿಬೇಳೆ ಜೊತೆಗೆ ನಮಗೆ ಸ್ಟೋರಲ್ಲಿ ಕೊಡ್ತಾರೆ, ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಆಲ್ರೆಡಿ ಇವತ್ತು ಕರೆಂಟ್ ಇಲ್ಲ, ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ನನ್ನ ಮೇಲೆ ನೀರು ಹಾಕಬೇಕಾಗಿತ್ತು. ರಾತ್ರಿ ಮತ್ತೆ ಹೋಯಿತು ನನ್ನ ಮೇಲೆ ಟ್ಯಾಂಕಿಗೆ ನೀರು ಹಾಕೋದು. ಈಗ ನೀರು ಸಹ ಇಲ್ಲ ಪಾತ್ರೆಗಳ ಜೊತೆಗೆ. ಸಿಂಕ್ ತುಂಬ ಪಾತ್ರೆಗಳಿದೆ. ಇವತ್ತೇ ಹಿಂಗಾಗಿರೋದು ನನ್ನ ಲೈಫಲ್ಲಿ. ಮತ್ತು ಹೆಸರು ಕಾಳು ತರಿಸ್ಕೊಂಡೆ.
ಇದು ಒಡೆದೋಗಿತ್ತೇನೋ ರವೆ ತೊಗೊಂಬಂದಿದ್ದಾರೆ ಪ್ಯಾಕೆಟ್ ಅವರು. ಮೈಸೂರು ಬೇಳೆ ಅಂತಾರಲ್ವ, ಅದು ತರಿಸ್ಕೊಂಡಿದ್ದೀನಿ. ಇದು ಈ 3 ಬಾಕ್ಸ್ ಖಾಲಿ ಇದೆ. ಇದರಲ್ಲಿ ಏನಾಗುತ್ತೋ ಅದು ಹಾಕ್ಕೊತೀನಿ, ಮಿಕ್ಕಿದ್ದೆಲ್ಲನೂ ಎತ್ತಿಟ್ಕೊತೀನಿ. ಒಂದು ಅರ್ಧ ಕೆಜಿ ಬೇಳೆ ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಸ್ಟೋರ್ ಬೇಳೆ, ನಾವು ಅಂಗಡಿಯಿಂದ ತಂದಿರೋ ಬೇಳೆ, ನಮ್ಮ ಅಂಗಡಿಯಿಂದ ತಂದಿರೋ ಬೇಳೆ, ಸ್ಟೋರ್ ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಅದ್ರಲ್ಲಿ ಹಾಕ್ಕೊಂಡು ಮಿಕ್ಕಿದ್ದು ನಾನು ಇದಿದೆಯಲ್ಲ ಡ್ರಾ ಟೈಪ್ ಬಾಕ್ಸಲ್ಲಿ ತರಿಸಿದ್ದೀನಲ್ಲ ಅದಕ್ಕೆ ಹಾಕ್ಕೊತೀನಿ ನಾನು. ನೋಡಿ, ತೊಗರಿಬೇಳೆ ಒಂದು ಅರ್ಧ ಹಾಕ್ಕೊತೀನಿ, ಯಾಕಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ವೀಕ್ ಇರೋದ್ರಿಂದ ಆವಾಗ ಒಬ್ಬಟ್ಟು ಹೋಳಿಗೆಗೆಲ್ಲ ಬೇಕಲ್ವಾ, ಆವಾಗ ಒಂದು ಸ್ವಲ್ಪ ಬೇಕಾಗುತ್ತೆ. ಆ ಸ್ಟೋರ್ ಬೇಳೆನೆಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಏನೋ ಬೇಳೆಗಳು ಸ್ಟೋರ್ ಬೇಳೆನೆಲ್ಲ ಒಬ್ಬಟ್ಟು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಒಂದು ಅರ್ಧ ಉಳಿಸ್ಕೊತೀನಿ. ಇದ್ರ ಜೊತೆ ಬ್ಯಾಲೆನ್ಸ್ ಆಗುತ್ತೆ. ಒಂದು 10 ದಿವಸ ಬೇಳೆ ತರೋ ಅವಶ್ಯಕತೆ ಇರಲ್ಲ ನನಗೆ. ಇನ್ನಿಷ್ಟು ಹೋಳಿಗೆ ಉಳಿಸ್ಕೊತೀನಿ ಇದನ್ನು. ಮತ್ತೆ ಉಳ್ಳಗಡ್ಲೆ ಇಡ್ಲಿ ಅಂತ ಹಪ್ಳ ಏನಾದರೂ ರಸ ಬೇಳೆ ಸಾರು ಆ ಥರದ್ದು ಏನಾದ್ರು ಬಂದರೆ, ಇನ್ನೇನು ನಾಳೆ ಎಲ್ಲ ನಾಳಿದ್ದು ನನ್ನ ಮಗ ಬೇರೆ ಬರ್ತಾನೆ, PGನಲ್ಲಿ ಇದ್ನಲ್ಲ, ಅವನದು ಏನೋ ಇಂಟರ್ನ್ಶಿಪ್ ಮುಗೀತಂತೆ, ಅದಕ್ಕೆ ಬರ್ತಾ ಇದ್ದಾನೆ. ಅವನು ನನ್ನ ವಾರ ಇದ್ದು ಹೋಗ್ತಾನೆ ಅವನು. ಸರಿ, ಇನ್ನದಕ್ಕೆ ಕಳೆ ಬೀಜ ಹತ್ಕೊಂಡು ಆಗಾಗ ಖಾಲಿ ಆಗಿದ್ದು ನೋಡಿ ಈ ಥರ ನಾನು ತೊಳೆದಿಟ್ಕೊಂಡ್ಬಿಡ್ತೀನಿ. ತೊಳೆದಿಟ್ಕೊಂಡಾಗ ನಮಗೆ ಏನು ಸಾಮಾನೆಲ್ಲ ರಾಶಿ ಹಾಕ್ಕೊಂಡು ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅವಾಗ ಉಜ್ಜಿಕ್ತಾ ಇದ್ದರೆ ನಮಗೂ ಅಷ್ಟೊಂದು ಕೆಲಸನೂ ಇರಲ್ಲ. ತುಂಬ ಕೆಲಸ ಬ್ಯಾಲೆನ್ಸ್ ಆಗುತ್ತೆ ನಮಗೂ. ಎಷ್ಟೋ ಬೇರೆ ಕೆಲಸಗಳು ಹೆಚ್ಚಿಗೆ ಮಾಡ್ಕೋಬೋದು. ಅದೇ ಮಾಡೋ ಬದಲು ಇನ್ನಷ್ಟು ಕೆಲಸ ಮಾಡ್ಕೋಬೋದು. ಸರಿ, ಕಳೆ ಬೀಜ ಅವತ್ತು ಹುಳ ಬಿದ್ದುಬಿಟ್ಟಿತ್ತಲ್ಲ, ನೋಡ್ಕೊಂಡಿರಲಿಲ್ಲ. ನೋಡೋಣ ನಾಳೆ ನಾಳಿದ್ದು ದಿನ ಫ್ರೀ ಆದರೆ ಹುರಿದಿಟ್ಟು ಇಟ್ಕೊಂಡ್ಬಿಡ್ತೀನಿ. ಯಾವಾಗ ಹಾಗೆ ಮಾಡ್ತಾ ಇದ್ದಿದ್ದು ಇಡ್ತಾ ಇದ್ದೆ. ಮೊನ್ನೆ ಮರ್ತ್ಬಿಟ್ಟಿದ್ದೆ ಅಂತ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಕಳೆ ಬೀಜ ಎಲ್ಲನೂ. ಏನು ಆಯಿಸೋ ಕೆಲಸ ಏನಿಲ್ಲ ನಮ್ಮದ್ರಲ್ಲಿ, ಐಟಮ್ ಎಲ್ಲ ಚೆನ್ನಾಗೇ ಇರುತ್ತಲ್ವಾ, ಅದಕ್ಕೆ. ಸರಿ, ಉದ್ದಿನ ಬೇಳೆಗೆ ಬಾಕ್ಸ್ ಇಲ್ಲ, ಹೆಸರು ಕಾಳಿಗೆ ಉಜ್ಜಕ್ಕೆ ಹಾಕಿದ್ದೀನಿ. ಇವೆರಡೂ ಉಜ್ಜಕ್ಕೆ ಹಾಕಿದ್ದೀನಿ, ಬಾಕ್ಸು ಖಾಲಿ ಆಗಿತ್ತು ಅಂತ. ಅದು ನಾಳೆ ನೋಡೋಣ, ನಾಳೆನೂ ನಾಳಿದ್ದು ಹತ್ಕೊತೀನಿ, ಇಲ್ಲಾಂದರೆ ಸಂಜೆ ಹಂಗೆ ಹತ್ಕೊತೀನಿ. ಈಗ ಇದಿಷ್ಟು ಕಳೆ ಇಟ್ಟು ಬಜ್ಜಿ ಏನಾರ ಮಾಡೋಣ, ಬಜ್ಜಿ ಬೇರೆ ಇನ್ನೇನಾದರೂ ಮಾಡೋಣ ಅಂತ ತರಿಸಿದ್ದೀನಿ. ನೋಡೋಣ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಏನು ಮಾಡ್ಬೋದು ಅಂತ ಮಾಡೋಣ ಒಂದು ಟೈಮ್. ಸರಿ, ರವೆ ತಂದಿದ್ದಾರೆ, ಉಪ್ಪಿಟ್ಟಿಗೆ ಬೇಕಾದ್ರೂ ಆಗುತ್ತೆ, ಇಲ್ಲಾಂದರೆ ಅದರಲ್ಲಿ ಏನಾದರೂ ಒಂದು ಸ್ವೀಟ್. ಹೌದು, ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ರವೆನಲ್ಲಿ ಕಡಲೆಬೇಳೆ ಹಾಕಿ ರವೆ ಹಾಕಿ ಒಂದು ಪಾಯಸ ಮಾಡ್ತಾರೆ, ಬರೀ ಹಾಲಲ್ಲೇ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸಿಹಿ ಬುಂದಿ ಹಾಕ್ಕೊಂಡು ತಿಂತಾರೆ. ಅದು ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ಒಂದು ರೆಸಿಪಿ ಹಂಚ್ಕೊತೀನಿ ಶ್ರಾವಣದಲ್ಲಿ. ನಾನು ದೇವ್ರ ನೈವೇದ್ಯಕ್ಕೂ ಆಗುತ್ತೆ, ಮತ್ತು ಮಾಡ್ದಂಗೂ ಇರುತ್ತೆ. ವಿಡಿಯೋ ಹಂಚ್ಕೊತೀನಿ ಒಂದಿನ. ತುಂಬ ಚೆನ್ನಾಗಿರುತ್ತೆ ಅದಂತೂ. ನಾನು ಒಂದೇ ಸಲ ನಾನು ಮಾಡಿದ್ದು, ಸುಮಾರು ವರ್ಷಗಳಾಗೋಯ್ತು ನಾನು ಮಾಡಿ. ಅವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನೊಂದ್ಸಲ ಕೇಳಿದ್ರು ನಾನು ಮಾಡಿರಲಿಲ್ಲ. ನೋಡೋಣ ಯಾವಾಗ ಆಗುತ್ತೋ ಮಾಡ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಇವತ್ತು ಮಂಗಳವಾರ ಅಲ್ವಾ, ಮಂಗಳಗೌರಿ ವ್ರತಗಳಿರುತ್ತೆ. ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಕಳಶ ಇಟ್ಟು ಶುಕ್ರವಾರ ಅಮ್ಮನ್ನ ಕೂರಿಸ್ತೀನಿ, ತಾಯಿನ. ಇದು ಸಿಂಪಲಾಗಿ ಮಾಡ್ಕೊಂಡಿರೋ ಪೂಜೆ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನಾನು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇನು ಹೇಳ್ತಾರೆ, ಸರ್ಪ್ರೈಸ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಆದಷ್ಟು ಲೈಕ್ ಮಾಡಿರೋರ್ಗೊಂದು ಥ್ಯಾಂಕ್ಸು, ಮತ್ತು ವಿಡಿಯೋ ನೋಡ್ತಾ ಇರೋರ್ಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ, ಮತ್ತು ನಮ್ಮ ಯಜಮಾನ್ರ ಕಡೆಯಿಂದನೂ ನಾನೇ ಹೇಳ್ತಾ ಇದ್ದೀನಿ. ನೋಡೋಣ ಅವ್ರೇನ ಅವ್ರು ತುಂಬ ಮಾತಾಡೋದು ಕಮ್ಮಿ ನನ್ನ ಹತ್ರ. ಹೊರಗಡೆ ಆದರೂ ತುಂಬ ಮಾತಾಡ್ತಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಒಂದು 3 ಗಂಟೆ ಆಗಿರಬೇಕು. 3 ಗಂಟೆಗೆ ನಾನು ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಅದನ್ನು ಹಾಗೆ ಹೇಳಲಿಕ್ಕೆ ಬರಲ್ಲ ನನಗೆ. ನೋಡೋಣ ಇನ್ನೊಂದ್ಸಲ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಅದು ಮಾಡ್ಕೊಳ್ಳಿ.
ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡ್ತಾ ಇರೋದು ಇನ್ನೇನನ್ನ ಬದಲಾಯಿಸ್ಬೇಕಾ ಅನ್ನೋದನ್ನು ನನಗೆ ವಿಡಿಯೋನಲ್ಲಿ ಹೇಳಿ. ಪರವಾಗಿಲ್ಲ, ಚೆನ್ನಾಗಿ ಓಡ್ತಾ ಇದೆ ವಿಡಿಯೋಗಳು. ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಮಂಗಳಗೌರಿ ವ್ರತದ ಆರ್ಥಿಕ ಶುಭಾಶಯಗಳು. ಯಾರ್ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲನೂ ನನ್ನ ಕಡೆಯಿಂದ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೂ ಭಾವಿಸ್ತಾ ಇದ್ದೀನಿ ನಾನು. ಎಲ್ಲರನ್ನೂ ಕಾಪಾಡಲಿ ತಾಯಿ. ಮಂಗಳವಾರ ಇವತ್ತೇನು ನಾನು ಪೂಜೆ ಮಾಡಿದ್ದೀನಿ, ಎಲ್ಲರನ್ನೂ ಕಾಪಾಡಲಿ, ಎಲ್ಲರನ್ನೂ ಚೆನ್ನಾಗಿರಲಿ. ನಾನು ಅದನ್ನು ಅನ್ಕೊತಾ ಇರ್ತೀನಿ ದೇವ್ರ ಹತ್ರ, ಎಲ್ಲರನ್ನೂ ಚೆನ್ನಾಗಿಟ್ಟಿರಮ್ಮ ಅಂತ. ಮತ್ತು ನಂದೇನಾದರೂ ಇನ್ನೇನಾರ ತಿದ್ದುಕೊಳೋದೇನಾದರೂ ಇದ್ದರೆ, ನಾನು ಈ ಥರ ಏನಾರ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಆದಷ್ಟು ನಾನು ಚೇಂಜ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಓಕೆ, ಬಾಯ್.